ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಬರುವ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾವು ಈ ಒಂದು ಕ್ಲಾಸ್ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇನ್ ಡೆಪ್ತ್ ಆಗಿ ನಾವು ತಿಳಿದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಇಲ್ಲಿ ಇತ್ತೀಚಿನ ಪರೀಕ್ಷೆಗಳಲ್ಲಿ, ಅದರಲ್ಲಿಯೂ ಇತ್ತೀಚಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕಾಲಾನುಕ್ರಮದಂತಹ ಕ್ವಶನ್ಸ್ಗಳನ್ನು ಮತ್ತು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಕೇಳುತ್ತಿರುವುದರಿಂದ ಈ ಒಂದು ಕ್ಲಾಸ್ನಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇನ್ ಡೆಪ್ತ್ ಆಗಿ ತಿಳಿದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಬನ್ನಿ ಹಾಗಿದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾವು ಇನ್ ಡೆಪ್ತ್ ಆಗಿ ಅಂದರೆ ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ. ಇನ್ನು ಮೌರ್ಯ ಸಾಮ್ರಾಜ್ಯ ಇದು ಕ್ರಿಸ್ತಪೂರ್ವ 322ರಿಂದ 185ರವರೆಗೆ ತನ್ನ ಆಡಳಿತ ಅವಧಿಯನ್ನು ನಡೆಸಿತು ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನು ಪಾಟಲಿಪುತ್ರ ಎಂಬ ಒಂದು ರಾಜಧಾನಿಯ ಮೂಲಕ ಮೌರ್ಯ ಸಾಮ್ರಾಜ್ಯವನ್ನು ಆಳುತ್ತಿದ್ದನು. ಇನ್ನು ಈ ಒಂದು ಮೌರ್ಯ ಸಾಮ್ರಾಜ್ಯವು ಅಸ್ತಿತ್ವಕ್ಕೆ ಬರಲು ಮುಖ್ಯ ಕಾರಣವಾದವನೇ ಇಲ್ಲಿ ತಕ್ಷಶಿಲೆಯ ವಿಷ್ಣುಗುಪ್ತ. ಇನ್ನು ಈ ವಿಷ್ಣುಗುಪ್ತ ಯಾರು ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಕಾರಣ ಇಲ್ಲಿ ವಿಷ್ಣುಗುಪ್ತ ಅಂದರೆ ಇಲ್ಲಿ ಚಾಣಕ್ಯ ಅಥವಾ ಕೌಟಿಲ್ಯ. ಇಲ್ಲಿ ವಿಷ್ಣುಗುಪ್ತನಿಗೆ ಚಾಣಕ್ಯ, ಕೌಟಿಲ್ಯ ಎಂಬ ಹೆಸರುಗಳಿಂದ ಗುರುತಿಸಲಾಗುತ್ತದೆ. ಇನ್ನು ಈ ಮೂಲಕ ನಂದ ವಂಶದ ಕೊನೆಯ ಅರಸನಾದ ಧನಾನಂದನಿಂದ ಅವಮಾನಿತಗೊಂಡ ವಿಷ್ಣುಗುಪ್ತನು ಇಲ್ಲಿ ಮೌರ್ಯ ಸಾಮ್ರಾಜ್ಯವು ಇಲ್ಲಿ ಅಸ್ತಿತ್ವಕ್ಕೆ ಬರಲು ವಿಷ್ಣುಗುಪ್ತನು ನೆರವಾಗುತ್ತಾನೆ. ಇನ್ನು ಈ ಒಂದು ಮೌರ್ಯ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರಲು ವಿಷ್ಣುಗುಪ್ತನ ಪಾತ್ರ ಅತಿ ದೊಡ್ಡದಾಗಿದೆ. ಕಾರಣ ಇಲ್ಲಿ ಧನಾನಂದನಿಂದ ಅವಮಾನಿತ ಒಳಗಾಗಿ ಇಲ್ಲಿ ವಿಷ್ಣುಗುಪ್ತನು ಈ ಒಂದು ಸಾಮ್ರಾಜ್ಯವನ್ನು ಅಂದರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಏಳಿಗೆಗೆ ಕಾರಣನಾಗಿದ್ದಾನೆ. ಇನ್ನು ಈ ಮೂಲಕ ನಾವು ಇಲ್ಲಿ ನಂದ ಸಾಮ್ರಾಜ್ಯದ ಬಗ್ಗೆ ಅಂದರೆ ನಂದ ವಂಶದ ಬಗ್ಗೆ ಇಲ್ಲಿ ತಿಳಿಯುವುದಾದರೆ, ನಂದ ವಂಶ ಇದು ಕ್ರಿಸ್ತಪೂರ್ವ 444ರಲ್ಲಿ ಇಲ್ಲಿ ಕ್ರಿಸ್ತಪೂರ್ವ 344ರಿಂದ 322ರವರೆಗೆ ಈ ಒಂದು ರಾಜ್ಯ ಮನೆತನವು ಅಸ್ತಿತ್ವದಲ್ಲಿ ಬರುತ್ತದೆ. ಇನ್ನು ಈ ಒಂದು ನಂದ ಸಾಮ್ರಾಜ್ಯದ ಸ್ಥಾಪಕ ಮಹಾಪದ್ಮಾನಂದನಾಗಿರುತ್ತಾನೆ. ಇನ್ನು ಈ ಮಹಾಪದ್ಮಾನಂದನನ್ನು ಇಲ್ಲಿ ಭಾರತದ ಮೊದಲ ಸಾಮ್ರಾಜ್ಯ ನಿರ್ಮಾಪಕನೆಂದು ಗುರುತಿಸಲಾಗುತ್ತದೆ. ಇನ್ನು ಈ ಒಂದು ನಂದ ಸಾಮ್ರಾಜ್ಯದ ಕೊನೆಯ ಅರಸನೇ ಧನಾನಂದನಾಗಿರುತ್ತಾನೆ. ಈ ಧನಾನಂದನು ಕುಡಿತದ ಅಮಲಿನಲ್ಲಿ ಈ ನಂದ ರಾಜವಂಶವನ್ನು ಆಳುತ್ತಿರುತ್ತಾನೆ. ಹೀಗಾಗಿಯೇ ಈ ವೇಳೆಗೆ ಈ ನಂದ ವಂಶದ ಕೊನೆಯ ರಾಜನಾದ ಧನಾನಂದನು ಇಲ್ಲಿ ಪ್ರಜೆಗಳ ವಿಶ್ವಾಸವನ್ನು ಕಳೆದುಕೊಳ್ಳುವ ಮೂಲಕ ಅಂದರೆ ಇಲ್ಲಿ ಜನರ ವಿಶ್ವಾಸವನ್ನು ಕಳೆದುಕೊಂಡಿರುವುದರಿಂದ ಇಲ್ಲಿ ಚಂದ್ರಗುಪ್ತ ಮೌರ್ಯನು ಈ ನಂದ ವಂಶದ ಅಂದರೆ ಧನಾನಂದನನ್ನು ಇಲ್ಲಿ ಸಿಂಹಾಸನದಿಂದ ಕೆಳಗಿಳಿಸಿ ಪದಚ್ಯುತಗೊಳಿಸಿ ತಾನು ಅಧಿಕಾರಕ್ಕೆ ಬರುತ್ತಾನೆ. ಹೀಗೆ ಚಂದ್ರಗುಪ್ತ ಮೌರ್ಯನು ಸುಮಾರು 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಹೀಗೆ 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಮೂಲಕ ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿರುತ್ತಾನೆ. ಹೀಗೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಇತಿಹಾಸವು ಆರಂಭಗೊಂಡಿರುತ್ತದೆ. ಹೀಗೆ ಆರಂಭಗೊಂಡ ಮೌರ್ಯ ಸಾಮ್ರಾಜ್ಯವು ಇದು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯವೆಂದು ಬೆಳಕಿಗೆ ಬರುತ್ತದೆ. ಇನ್ನು ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನು ತನ್ನ 25ನೇ ವಯಸ್ಸಿನಲ್ಲಿಯೇ ಅಧಿಕಾರಕ್ಕೆ ಬಂದಿರುತ್ತಾನೆ. ಇನ್ನು ಈ ಮೂಲಕವೇ ಇಲ್ಲಿ ನಂದರ ಕಾಲದಲ್ಲಿ ವಾಯವ್ಯ ಭಾರತದ ಪಂಜಾಬ್ ಪ್ರಾಂತ್ಯದವರೆಗಿನ ಎಲ್ಲ ಪ್ರದೇಶಗಳನ್ನು ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡರನು ಆಕ್ರಮಿಸಿಕೊಂಡಿರುತ್ತಾನೆ. ಇನ್ನು ತಾನು ಆಕ್ರಮಿಸಿಕೊಂಡಿರುವ ಎಲ್ಲ ಪ್ರದೇಶಗಳನ್ನು ತನ್ನ ಪ್ರತಿನಿಧಿಯಾಗಿರುವ ಸೆಲ್ಯೂಕಸ್ ನಿಕ್ಯಾಟರನಿಗೆ ಆಳ್ವಿಕೆ ನಡೆಸಲು ಆ ಒಂದು ಪ್ರದೇಶಗಳನ್ನು ನೀಡಿರುತ್ತಾನೆ.
ಅಂದರೆ ಇಲ್ಲಿ ವಾಯವ್ಯ ಭಾರತದ ಪ್ರದೇಶವನ್ನು ಅವನ ಪ್ರತಿನಿಧಿ ಅಂದರೆ ಅಲೆಕ್ಸಾಂಡರ್ನ ಪ್ರತಿನಿಧಿಯಾಗಿದ್ದ ಸೆಲ್ಯೂಕಸ್ ನಿಕ್ಯಾಟರನು ಆಳುತ್ತಿರುತ್ತಾನೆ. ಇನ್ನು ಇದಾದ ನಂತರ ಅಂದರೆ ಇಲ್ಲಿ ಕ್ರಿಸ್ತಪೂರ್ವ 322ರಲ್ಲಿ ಮೌರ್ಯ ಸಾಮ್ರಾಜ್ಯದ ಆಡಳಿತವನ್ನು ಸ್ಥಾಪಿಸಿದ ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂರ್ವ 305ರಲ್ಲಿ ಸೆಲ್ಯೂಕಸ್ ನಿಕ್ಯಾಟರ್ನೊಂದಿಗೆ ಯುದ್ಧ ಸಾರಿದನು. ಈ ಯುದ್ಧದಲ್ಲಿ ಮೌರ್ಯರ ಸೈನ್ಯದ ಎದುರು ಸೆಲ್ಯೂಕಸ್ ನಿಕ್ಯಾಟರನು ಸೋತು ಇಲ್ಲಿ ಸೋಲನ್ನು ಒಪ್ಪಿಕೊಂಡು ಇಲ್ಲಿ ಚಂದ್ರಗುಪ್ತ ಮೌರ್ಯನೊಂದಿಗೆ ಒಪ್ಪಂದಕ್ಕೆ ಮುಂದಾದನು. ಈ ಒಪ್ಪಂದದಂತೆಯೇ ಅಫ್ಘಾನಿಸ್ತಾನ್, ಬಲೂಚಿಸ್ತಾನ್ ಮತ್ತು ಸಿಂಧ್ನ ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡುವುದಲ್ಲದೆ ಇಲ್ಲಿ ತನ್ನ ಮಗಳನ್ನು ಕೊಟ್ಟು ಮದುವೆ ಕೂಡ ಮಾಡಿರುತ್ತಾನೆ. ಇನ್ನು ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು ಕೂಡ 500 ಆನೆಗಳನ್ನು ಇಲ್ಲಿ ಸೆಲ್ಯೂಕಸನಿಗೆ ಬಳುವಳಿಯಾಗಿ ನೀಡಿರುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಇನ್ನು ಸೆಲ್ಯೂಕಸನು ಕೂಡ ಮತ್ತೆ ಇಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಗ್ರೀಕರ ರಾಯಭಾರಿಯಾಗಿದ್ದ ಮೆಗಾಸ್ತನೀಸನನ್ನು ಇಲ್ಲಿ ಕಳುಹಿಸಿ ಕೊಟ್ಟಿರುತ್ತಾನೆ. ಈ ಮೂಲಕ ಇಲ್ಲಿ ಮೆಗಾಸ್ತನೀಸನು ತನ್ನ ಇಂಡಿಕಾ ಕೃತಿಯಲ್ಲಿ ಈ ಎಲ್ಲ ಅನುಭವಗಳ ಬಗ್ಗೆ ದಾಖಲಿಸಿದ್ದಾನೆ. ಹೀಗೆ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ನಿರ್ಮಿಸಿದ ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಮಾನಗಳಲ್ಲಿ ಜೈನ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನು ಸ್ವೀಕರಿಸಿದನು ಹಾಗೂ ತನ್ನ ಒಂದು ಕೊನೆಯ ದಿನಮಾನಗಳಲ್ಲಿ ಸಿಂಹಾಸನವನ್ನು ತನ್ನ ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಇಲ್ಲಿ ಜೈನ ಗುರು ಭದ್ರಬಾಹುವಿನೊಂದಿಗೆ ಅದರಲ್ಲಿಯೂ ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳವೊಂದರಲ್ಲಿ ಬಂದು ಸಲ್ಲೇಖ ಎಂಬ ಕಠಿಣ ವ್ರತವನ್ನು ಕೈಗೊಳ್ಳುವ ಮೂಲಕ ತನ್ನ ದೇಹ ತ್ಯಾಗವನ್ನು ಮಾಡಿದನು. ಇನ್ನು ಚಂದ್ರಗುಪ್ತ ಮೌರ್ಯನ ನಂತರ ಅಧಿಕಾರಕ್ಕೆ ಬಂದವನೇ ಬಿಂದುಸಾರ ತನ್ನ ಅಧಿಕಾರ ಅವಧಿಯ ಸಮಯದಲ್ಲಿ ತನ್ನ ರಾಜ್ಯವನ್ನು ದಕ್ಷಿಣ ಭಾರತದತ್ತ ವಿಸ್ತರಿಸಿದನು. ಇನ್ನು ಈ ಬಿಂದುಸಾರನ ಅಧಿಕಾರ ಅಂದರೆ ಬಿಂದುಸಾರನ ಆಡಳಿತಾವಧಿಯಲ್ಲಿ ಅವನ ಮಗನಾದ ಅಶೋಕ ಅಂದರೆ ಇಲ್ಲಿ ತನ್ನ ತಂದೆಯ ಆಳ್ವಿಕೆಯ ಕಾಲದಲ್ಲಿಯೇ ಉಜ್ಜಯಿನಿ ಮತ್ತು ತಕ್ಷಶಿಲೆಯ ಪ್ರಾಂತ್ಯದ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದನೆಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಇಲ್ಲಿ ಅಶೋಕನು ಉಜ್ಜಯಿನಿ ಮತ್ತು ತಕ್ಷಶಿಲೆಯ ರಾಜ್ಯಪಾಲನಾದ ಸಂದರ್ಭದಲ್ಲಿಯೇ ಇಲ್ಲಿ ತಕ್ಷಶಿಲೆಯಲ್ಲಿ ಉಂಟಾದ ದಂಗೆಯನ್ನು ಅಶೋಕನು ಇಲ್ಲಿ ಯಶಸ್ವಿಯಾಗಿ ನಿಗ್ರಹಿಸಲು ಸಾಧ್ಯವಾಯಿತು ಎಂದು ಇಲ್ಲಿ ನಾವು ಇತಿಹಾಸದ ಮೂಲಕ ತಿಳಿಯತಕ್ಕದ್ದಾಗಿದೆ. ಇನ್ನು ತನ್ನ ತಂದೆ ಬಿಂದುಸಾರನ ಮರಣಾನಂತರ ಸಿಂಹಾಸನಕ್ಕಾಗಿ ತನ್ನ 99 ಮಂದಿ ಸಹೋದರನನ್ನು ಕೊಂದು ಇಲ್ಲಿ ಅಧಿಕಾರ ವಹಿಸಿಕೊಂಡನೆಂದು ಬೌದ್ಧರ ಐತಿಹ್ಯಗಳು ಇಲ್ಲಿ ಇತಿಹಾಸದ ಮೂಲಕ ಹೇಳುತ್ತವೆ. ಇನ್ನು ಈ ಮೂಲಕವೇ ಕ್ರಿಸ್ತಪೂರ್ವ 269ರಲ್ಲಿ ಅಶೋಕನು ಸಿಂಹಾಸನಕ್ಕೆ ಬಂದನೆಂದು ಈ ಮೂಲಕ ನಾವು ಇಲ್ಲಿ ಊಹಿಸಲಾಗಿದೆ. ಇನ್ನು ಈ ಮೂಲಕವೇ ನಾವು ಬಿಂದುಸಾರನ ನಂತರ ಅಶೋಕನ ಅಂದರೆ ಅವನ ಮಗ ಅಶೋಕ ಅಧಿಕಾರಕ್ಕೆ ಬಂದನೆಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಜಗತ್ತಿನ ಇತಿಹಾಸದಲ್ಲಿ ಅಶೋಕನಿಗೆ ಒಂದು ವಿಶಿಷ್ಟ ಸ್ಥಾನವಿದೆ. ಅದರಲ್ಲಿಯೂ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಒಂದು ಮೂಲ ಪ್ರಜಾಪಾಲನೆ ಆದ್ಯತೆ ನೀಡಿದ ಮೊದಲ ದೊರೆ ಎಂದರೆ ಆತ ಅಶೋಕ. ಹಾಗಾಗಿ ಇಲ್ಲಿ ಜಗತ್ತಿನ ಒಂದು ಇತಿಹಾಸದಲ್ಲಿ ಅಶೋಕನ ವಿಶಿಷ್ಟ ಸ್ಥಾನವನ್ನು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಅಂದರೆ ನೋಡತಕ್ಕದ್ದಾಗಿದೆ. ಇನ್ನು ಕ್ರಿಸ್ತಪೂರ್ವ 269ರಲ್ಲಿ ಸಿಂಹಾಸನವನ್ನೇರಿದ ಅಶೋಕನು ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ಅರಸನಾಗಿ ಅಧಿಕಾರಕ್ಕೆ ಬಂದನೆಂದು ನಾವು ಇತಿಹಾಸದ ಮೂಲಕ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಅಧಿಕಾರಕ್ಕೆ ಬಂದ ಅಂದರೆ ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ ತನ್ನ ಮೌರ್ಯ ಸಾಮ್ರಾಜ್ಯದ ಆಧಿಪತ್ಯವನ್ನು ಒಪ್ಪಿಕೊಳ್ಳದ ಕಳಿಂಗ ರಾಜ್ಯದ ಮೇಲೆ ತಾನು ಅಂದರೆ ಇಲ್ಲಿ ಕ್ರಿಸ್ತಪೂರ್ವ 261ರಲ್ಲಿ ಯುದ್ಧ ಸಾರಿದನೆಂದು ನಾವು
ಈ ಒಂದು ಇತಿಹಾಸದ ಮೂಲಕ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಮೂಲಕವೇ ನಾವು ಈ ಅಶೋಕನು ರಾಜನಾದ ನಂತರ ಕೈಗೊಂಡ ಏಕೈಕ ಯುದ್ಧ ಎಂದರೆ ಅದು ಕಳಿಂಗ ಯುದ್ಧ ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಕಳಿಂಗ ರಾಜ್ಯವು ನಾವು ಇಂದಿನ ಒಡಿಸ್ಸಾ ರಾಜ್ಯದ ಭಾಗವಾಗಿ ನಾವು ಗುರುತಿಸಬಹುದಾಗಿದೆ. ಇನ್ನು ಇತಿಹಾಸದಲ್ಲಿ ಈ ಒಂದು ಕಳಿಂಗದ ಮೇಲೆ ಅಶೋಕನು ಯುದ್ಧ ನಡೆಸಿರುವುದು ಇದು ಒಂದು ರಣರಂಗದಲ್ಲಿ ನಡೆದ ಘೋರ ಯುದ್ಧ ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಯುದ್ಧದ ಬಗ್ಗೆ ಅಶೋಕನ 13ನೇ ಬಂಡೆಗಲ್ಲು ಶಾಸನವು ಇಲ್ಲಿ ಮಾಹಿತಿ ನೀಡುತ್ತದೆ. ಹಾಗಾಗಿ ಇಲ್ಲಿ ಕಳಿಂಗ ಯುದ್ಧವು ಇದು ರಣರಂಗದಲ್ಲಿ ನಡೆದ ಅತ್ಯಂತ ಘೋರ ಯುದ್ಧವಾಗಿರುವುದರಿಂದ ಈ ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನ ಕಲಕಿದವು ಎಂದು ಈ ಮೂಲಕ ನಾವು ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಕಳಿಂಗ ಯುದ್ಧದಲ್ಲಿ ಘನಘೋರ ಸಾವು ನೋವುಗಳನ್ನು ಕಂಡ ಅಶೋಕನು ಇದರಿಂದ ಮನನೊಂದು ಆ ಒಂದು ಕ್ಷಣದಿಂದಲೇ ನಾನು ಯುದ್ಧ ಮಾಡುವುದಿಲ್ಲ ಎಂದು ನಿರ್ಧರಿಸಿದನೆಂದು ಇಲ್ಲಿ ನಾವು 13ನೇ ಬಂಡೆಗಲ್ಲದ ಶಾಸನದ ಮೂಲಕ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಶಾಸನದ ಮೂಲಕವೇ ಇಲ್ಲಿ ದಿಗ್ವಿಜಯಕ್ಕಿಂತ ಧರ್ಮದ ವಿಜಯವೇ ಅತ್ಯುನ್ನತ ವಿಜಯವೆಂದು ಅಶೋಕನು ಭಾವಿಸಿದನೆಂದು ಇಲ್ಲಿ ಈ 13ನೇ ಬಂಡೆಗಲ್ಲು ಶಾಸನ ಮೂಲಕ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಒಂದು ಕಳಿಂಗ ಯುದ್ಧದ ಬಗ್ಗೆ ಮತ್ತು ಕಳಿಂಗ ಯುದ್ಧದ ಸನ್ನಿವೇಶ ದೃಶ್ಯದ ಬಗ್ಗೆ ನಾವು ಕರ್ನಾಟಕದ ಕನಗನಹಳ್ಳಿಯಲ್ಲಿಯ ಉಬ್ಬು ಶಿಲ್ಪಗಳಲ್ಲಿ ನಾವು ಕಾಣಬಹುದಾಗಿದೆ. ಈ ಒಂದು ಉಬ್ಬು ಶಿಲ್ಪವು ಇದು ನಮ್ಮ ಕರ್ನಾಟಕದಲ್ಲಿ ಇರುವುದರಿಂದ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ನಾನು ಇಲ್ಲಿ ಹೇಳುವುದೇನೆಂದರೆ ಇಲ್ಲಿ ಕನಗನಹಳ್ಳಿಯಲ್ಲಿ ಕಂಡುಬರುವ ಉಬ್ಬು ಶಿಲ್ಪವು ಅಂದರೆ ಇದು ಕಳಿಂಗ ಯುದ್ಧದ ಸನ್ನಿವೇಶ ದೃಶ್ಯಗಳನ್ನು ಇಲ್ಲಿ ತೋರಿಸುತ್ತದೆ. ಹಾಗಾಗಿ ಇಲ್ಲಿ ಕನಗನಹಳ್ಳಿಯಲ್ಲಿ ಕಂಡುಬರುವ ಉಬ್ಬು ಶಿಲ್ಪವು ಇದು ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದೆ ಎಂದು ಇಲ್ಲಿ ಕಾಣಬಹುದಾಗಿದೆ. ಇನ್ನು ನೆಕ್ಸ್ಟ್ ಇಲ್ಲಿ ಇಂಡಿಕಾ ಕೃತಿ. ಈ ಒಂದು ಇಂಡಿಕಾ ಕೃತಿಯು ಇದು ಮೆಗಾಸ್ತನಿಸ್ನಿಗೆ ಸಂಬಂಧಿಸಿದೆ ಅಂತ ನಾವು ಈಗಾಗಲೇ ತಿಳಿದಿದ್ದೇವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ನಾವು ಇದನ್ನು ಇನ್ಡೆಪ್ತ್ ಆಗಿ ತಿಳಿದುಕೊಳ್ಳುವುದು ಇಂಪಾರ್ಟೆಂಟ್ ಆಗಿದೆ. ಕಾರಣ ಇತ್ತೀಚಿನ ಹೇಳಿಕೆಯಂಥ ಪ್ರಶ್ನೆಗಳು ಮತ್ತು ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಕೇಳುತ್ತಿರುವುದರಿಂದ ನಾವು ಪ್ರತಿಯೊಂದನ್ನು ಅಂದರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಅಡಿಯಲ್ಲಿ ಬರುವ ಪ್ರತಿಯೊಂದನ್ನು ನಾವು ಇನ್ಡೆಪ್ತ್ ಆಗಿ ತಿಳಿದುಕೊಳ್ಳುವುದು ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಇಲ್ಲಿ ಇಂಡಿಕಾ ಕೃತಿಯ ಬಗ್ಗೆಯೂ ಕೂಡ ನಾವು ಇನ್ಡೆಪ್ತ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇನ್ನು ಈ ಮೂಲಕ ನಾವು ಈಗಾಗಲೇ ತಿಳಿದಿರುವ ಹಾಗೆ ಮೆಗಾಸ್ತನೀಸನು ಗ್ರೀಕ್ನ ರಾಯಭಾರಿಯಾಗಿ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತನ ಮೌರ್ಯನ ಆಸ್ಥಾನಕ್ಕೆ ಬಂದಿರುವುದನ್ನು ನಾವು ತಿಳಿದಿದ್ದೇವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮೆಗಾಸ್ತನೀಸನು ಮೌರ್ಯರ ರಾಜಧಾನಿಯಾಗಿದ್ದ ಪಾಟಲಿಪುತ್ರದಲ್ಲಿ ತನ್ನ ಅನುಭವಗಳನ್ನು ಅಂದರೆ ಇಲ್ಲಿ ಪಾಟಲಿಪುತ್ರದಲ್ಲಿನ ತನ್ನ ಅನುಭವಗಳನ್ನು ಇಂಡಿಕಾ ಕೃತಿ ಮೂಲಕ ದಾಖಲಿಸಿದ್ದಾನೆ. ಅಂದರೆ ಇಲ್ಲಿ ಇಂಡಿಕಾ ಕೃತಿಯಲ್ಲಿ ತನ್ನ ಅನುಭವಗಳನ್ನು ಇಲ್ಲಿ ದಾಖಲಿಸಿದ್ದಾನೆ. ಆದರೆ ಇತ್ತೀಚೆಗೆ ಈ ಒಂದು ಕೃತಿಯು ನಮಗೆ ದೊರಕುವುದಿಲ್ಲ. ಆದರೂ ಈ ಒಂದು ಕೃತಿಯಲ್ಲಿ ಬರುವ ಸಂಗತಿಗಳನ್ನು ನಂತರ ಅಂದರೆ ಈ ಮೆಗಾಸ್ತನೀಸನ ನಂತರ ಬಂದ ಗ್ರೀಕ್ನ ಬರಹಗಾರರಾದ ಡಿಯೋಸೋರಸ್, ಸಿಕ್ಯುಲಸ್, ಸ್ಟ್ರಾಂಬೋ, ಪ್ಲಿನಿ ಮತ್ತು ಅರಿಯನ್ನವರ ತಮ್ಮ ಗ್ರಂಥಗಳಲ್ಲಿ ಈ ಮೆಗಾಸ್ತನೀಸನ ಇಂಡಿಕಾ ಕೃತಿಯಲ್ಲಿ ಬರುವ ಸಂಗತಿಗಳ ಬಗ್ಗೆ ದಾಖಲಿಸಿದ್ದಾರೆ. ಹೀಗಾಗಿ ನಾವು ಈ ಮೆಗಾಸ್ತನೀಸನ ಇಂಡಿಕಾ ಕೃತಿಯಲ್ಲಿರುವ ಕೆಲವು ಸಂಗತಿಗಳನ್ನು ಇವರ ಗ್ರಂಥದ ಮೂಲಕ ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಈ ಸಂಗತಿಗಳ ಮೂಲಕವೇ ನಾವು ಮೆಗಾಸ್ತನೀಸನ ಇಂಡಿಕಾ ಕೃತಿಯು ಇದು ಮೌರ್ಯರ ಕಾಲದ ನಗರಾಡಳಿತ, ಸಾಮಾಜಿಕ ಮತ್ತು ಆರ್ಥಿಕ ಸಂಗತಿಗಳನ್ನು ಕುರಿತು ತಿಳಿಸುತ್ತದೆ ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಮುಖ ಕೃತಿ ಎಂದರೆ ಅದು ಅರ್ಥಶಾಸ್ತ್ರ ಕೃತಿ. ಹಾಗಾದರೆ ಬನ್ನಿ ಈ ಅರ್ಥಶಾಸ್ತ್ರ ಕೃತಿಯು ಯಾವೆಲ್ಲ ಅಂಶಗಳನ್ನು ಅಂದರೆ ಯಾವೆಲ್ಲ ಇಂಪಾರ್ಟೆಂಟ್ ಸಂಗತಿಗಳನ್ನು ಒಳಗೊಂಡಿದೆ ಅಂತ ನಾವು ಇಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ಇಲ್ಲಿ ಚಾಣಕ್ಯ,
ಕೌಟಿಲ್ಯ, ವಿಷ್ಣುಗುಪ್ತ ಎಂಬ ಹೆಸರುಗಳಿಂದ ಪ್ರಸಿದ್ಧನಾಗಿರುವ ತಕ್ಷಶಿಲೆಯ ವಿಷ್ಣುಗುಪ್ತನು ಈ ಒಂದು ಅರ್ಥಶಾಸ್ತ್ರ ಕೃತಿಯನ್ನು ರಚಿಸಿರುವನೆಂದು ನಾವು ಈ ಇತಿಹಾಸದ ಮೂಲಕ ತಿಳಿಯಲಾಗಿದೆ. ಇನ್ನು ಇಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಆಸ್ಥಾನದ ಪ್ರಧಾನಮಂತ್ರಿಯಾಗಿದ್ದನು ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಈ ಮೂಲಕವೇ ಇಲ್ಲಿ ಈತನು ಬರೆದ ಅರ್ಥಶಾಸ್ತ್ರ ಕೃತಿಯು ಇದು ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸುತ್ತದೆ ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಒಂದು ಅರ್ಥಶಾಸ್ತ್ರ ಗ್ರಂಥವು ಇದು ವಿಶೇಷವಾಗಿ ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ. ಇನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟ ಕೌಟಿಲ್ಯನ ಅರ್ಥಶಾಸ್ತ್ರದ ಗ್ರಂಥವು ಇದು ರಾಜನೊಬ್ಬನು ತಿಳಿಯಲೇಬೇಕಾದ ರಾಜ್ಯಾಡಳಿತ, ವಿದೇಶಾಂಗ ನೀತಿ, ನ್ಯಾಯದಾನ ಸಂಗತಿಗಳನ್ನು ಇಲ್ಲಿ ವಿವರವಾಗಿ ತಿಳಿಸತಕ್ಕದ್ದಾಗಿದೆ. ಇನ್ನು ಈ ಗ್ರಂಥದ ಮೂಲಕವೇ ನಾವು ಮೌರ್ಯರ ಕಾಲದ ರಾಜಕೀಯ, ಆಡಳಿತ, ಆರ್ಥಿಕ, ಸಾಮಾಜಿಕ ಮತ್ತು ಆಡಳಿತಾತ್ಮಕ ಸಂಗತಿಗಳನ್ನು ತಿಳಿಯಬಹುದಾಗಿದೆ. ಇನ್ನು ಈ ಕೃತಿಗೆ ಸಂಬಂಧಪಟ್ಟಂತೆ ಈ ಕೃತಿಯು 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಈ ಒಂದು ಗ್ರಂಥವು ಮೊಟ್ಟ ಮೊದಲ ಬಾರಿಗೆ ದೊರಕಿತು. ಇನ್ನು ಇದನ್ನು ಶೋಧಿಸಿದವರು ಆರ್ ಶ್ಯಾಮಶಾಸ್ತ್ರಿ ಎಂಬ ವಿದ್ವಾಂಸರು ಈ ಒಂದು ಅರ್ಥಶಾಸ್ತ್ರ ಗ್ರಂಥವನ್ನು ಶೋಧಿಸಿದರು. ಇನ್ನು ಈ ಮೂಲಕ ನಮ್ಮ ಭಾರತದ ಅರ್ಥಶಾಸ್ತ್ರದ ಕೃತಿಯನ್ನು ಬರೆದ ಇಲ್ಲಿ ನಮ್ಮ ಭಾರತದ ಇತಿಹಾಸದಲ್ಲಿ ಅರ್ಥಶಾಸ್ತ್ರದ ಕೌಟಿಲ್ಯನ ಅರ್ಥಶಾಸ್ತ್ರದ ಕೃತಿಯು ಇದು ಪಾಶ್ಚಿಮಾತ್ಯ ಜಗತ್ತು ಕಂಡುಕೊಂಡ ಅರ್ಥಶಾಸ್ತ್ರಕ್ಕಿಂತ ವಿಭಿನ್ನವಾಗಿದೆ. ಇನ್ನು ಇದು ಹೇಗೆ ವಿಭಿನ್ನವಾಗಿದೆ ಅಂತ ಇಲ್ಲಿ ತಿಳಿಯುವುದಾದರೆ, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅದರಲ್ಲಿಯೂ ಪ್ರಮುಖವಾಗಿ ಇಲ್ಲಿ ರಾಜ್ಯಾಡಳಿತ ಕ್ರಮಗಳು, ಅರಸ, ಪ್ರಧಾನಿ ಮತ್ತಿತರ ಜವಾಬ್ದಾರಿಗಳು, ರಾಜ್ಯದ ಅಂಗಗಳು, ರಾಜ್ಯದ ಆದಾಯದ ಮೂಲಗಳು, ತೆರಿಗೆ ಸಂಗ್ರಹಣೆಯ ಮಾರ್ಗದರ್ಶಿ ತತ್ವಗಳು, ಅಂತರ್ರಾಜ್ಯ ಸಂಬಂಧಗಳು ಹೀಗೆ ಹಲವಾರು ವಿಷಯಗಳನ್ನೊಳಗೊಂಡ ಇದು ಹಣಕಾಸಿನ ನಿರ್ವಹಣೆಯನ್ನು ಕೂಡ ಇದು ಒಳಗೊಂಡಿದೆ. ಅದೇ ರೀತಿ ಇಲ್ಲಿ ಗೂಢಚಾರ ಇಲಾಖೆ, ಸೈನ್ಯ ವ್ಯವಸ್ಥೆಯ ಬಗ್ಗೆ ಕೂಡ ಇಲ್ಲಿ ಈ ಒಂದು ಗ್ರಂಥದಲ್ಲಿ ವಿಶೇಷ ಒತ್ತು ನೀಡುವ ಮೂಲಕ ಇದು ಪಾಶ್ಚಿಮಾತ್ಯ ಜಗತ್ತು ಕಂಡುಕೊಂಡ ಅರ್ಥಶಾಸ್ತ್ರಕ್ಕಿಂತ ವಿಭಿನ್ನವಾಗಿದೆ ಎಂದು ನಾವು ಇಲ್ಲಿ ಈ ಅರ್ಥಶಾಸ್ತ್ರ ಗ್ರಂಥವನ್ನು ನಾವು ತಿಳಿಯಲಾಗಿದೆ. ಇಲ್ಲಿ ಈ ಕೌಟಿಲ್ಯನ ಅರ್ಥಶಾಸ್ತ್ರವು ನೀಡಿರುವ ಒಂದು ವಿಚಾರಗಳ ಬಗ್ಗೆ ನಾವು ಇಲ್ಲಿ ಪಾಶ್ಚಿಮಾತ್ಯ ಜಗತ್ತಿಗಿಂತ ಈ ನಮ್ಮ ಭಾರತದ ಕೌಟಿಲ್ಯನ ಅರ್ಥಶಾಸ್ತ್ರವು ಕೃತಿಯು ಇದು ವಿಭಿನ್ನವಾಗಿದೆ ಎಂದು ಇಲ್ಲಿ ತಿಳಿದುಕೊಳ್ಳುವುದು ಅತ್ಯಂತ ಮಹತ್ವವಾಗಿದೆ. ಇನ್ನು ನೆಕ್ಸ್ಟ್ ಇಲ್ಲಿ ಈ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಬಿಂದುಸಾರನ ನಂತರ ಅವನ ಮಗ ಅಶೋಕನು ಅಧಿಕಾರಕ್ಕೆ ಬಂದನೆಂದು ನಾನು ಈಗಾಗಲೇ ನಿಮಗೆ ತಿಳಿಸಿರುತ್ತೇನೆ. ಇಲ್ಲಿ ಅಶೋಕನು ಜಗತ್ತಿನ ಇತಿಹಾಸದಲ್ಲಿಯೇ ಅಶೋಕನಿಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಇಲ್ಲಿ ಅಶೋಕನು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಒಂದು ಮೂಲ ಪ್ರಜಾಪಾಲನೆಯ ಆದ್ಯತೆಯ ನೀಡಿದ ಮೊದಲ ದೊರೆ ಎಂದು ಈ ಮೂಲಕ ಅಶೋಕನನ್ನು ಜಗತ್ತಿನ ಇತಿಹಾಸದಲ್ಲೇ ಅಶೋಕನಿಗೆ ಒಂದು ವಿಶಿಷ್ಟ ಸ್ಥಾನವನ್ನು ನೀಡಲಾಗಿದೆ. ಹೀಗೆ ಮೌರ್ಯ ಸಾಮ್ರಾಜ್ಯದ ಇತಿಹಾಸವು ಜಗತ್ಪ್ರಸಿದ್ಧ ಇತಿಹಾಸವಾಗಿದೆ. ಇನ್ನು ಈ ಮೂಲಕ ನಾವು ಈಗಾಗಲೇ ಡಿಸ್ಕಸ್ ಮಾಡಿರುವ ಹಾಗೆ ಕಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನೆಂದು ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಅಶೋಕನು ತನ್ನ ಸಾಮ್ರಾಜ್ಯದಲ್ಲಿ ಧರ್ಮ ಪ್ರಚಾರ ಮಾಡಲೆಂದೇ ಇಲ್ಲಿ ಧರ್ಮ ಮಹಾಮಾಂತ್ರ ಎಂಬ ಅಧಿಕಾರಿಯನ್ನು ನೇಮಿಸಿರುತ್ತಾನೆ. ಈ ಮೂಲಕ ಇಲ್ಲಿ ಅಶೋಕನು ಬೌದ್ಧ ಧರ್ಮದ ಪ್ರಚಾರ ಮಾಡುವ ಮೂಲಕ ಇಲ್ಲಿ ಪ್ರಚೋದನೆ ನೀಡುತ್ತಾನೆ. ಇನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿಯೇ ಬನವಾಸಿಗೆ ರಕ್ಷಿತಳನ್ನು ಕಳುಹಿಸಿಕೊಟ್ಟಿರುತ್ತಾನೆ. ಅದೇ ರೀತಿ ಇಲ್ಲಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿಯೇ ಇಲ್ಲಿ ಮಹಿಷ್ ಮಂಡಳಕ್ಕೆ ಇವತ್ತಿನ ನಮ್ಮ ಮೈಸೂರಕ್ಕೆ ಮಹಾದೇವ ಎಂಬ ಪ್ರಚಾರಕನನ್ನು ಇಲ್ಲಿ ಕಳುಹಿಸಿಕೊಟ್ಟಿರುತ್ತಾನೆ.
ಇದಲ್ಲದೆ ಅಶೋಕನು ತನ್ನ ಆಳ್ವಿಕೆಯ ಸಮಯದಲ್ಲಿ ಸಿಲೋನಿಗೆ ಅಂದರೆ ಇಂದಿನ ಶ್ರೀಲಂಕಾಗೆ ತನ್ನ ಮಗ ರಾಹುಲನನ್ನು ಮತ್ತು ಮಗಳು ಸಂಘಮಿತ್ರೆಯನ್ನು ಕಳುಹಿಸಿಕೊಟ್ಟಿರುವುದನ್ನು ನಾವು ಇತಿಹಾಸದ ಮೂಲಕ ತಿಳಿಯತಕ್ಕದ್ದಾಗಿದೆ. ಇನ್ನು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ಇತಿಹಾಸದಲ್ಲಿ ಒಟ್ಟು 4 ಬೌದ್ಧ ಸಮ್ಮೇಳನಗಳು ನಡೆದಿರುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಈ 4 ಬೌದ್ಧ ಸಮ್ಮೇಳನಗಳು ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿವೆ. ಕಾರಣ ಇಲ್ಲಿ ಮೇಲಿಂದ ಮೇಲೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಬೌದ್ಧ ಸಮ್ಮೇಳನ ಬಗ್ಗೆ ಅಂದರೆ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಥವಾ ಕಾಲಾನುಕ್ರಮದಂತಹ ಕ್ವಶನ್ಸ್ಗಳನ್ನು ಯಾವಾಗಲೂ ಕೇಳ್ತಾ ಇರುತ್ತಾರೆ. ಹಾಗಾಗಿಯೇ ಈ ಇತಿಹಾಸದಲ್ಲಿ ನಡೆದಿರುವ 4 ಬೌದ್ಧ ಸಮ್ಮೇಳನಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಿದ್ರೆ ಬನ್ನಿ ಇಲ್ಲಿ ಬೌದ್ಧ ಸಮ್ಮೇಳನಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಹಾಗಿದ್ರೆ ಬನ್ನಿ ಇಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇನ್ನು ಇಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನವು ಇದು ಕ್ರಿಸ್ತಪೂರ್ವ 483ರಲ್ಲಿ ನಡೆದಿತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನವು ಇದು ರಾಜಗೃಹದಲ್ಲಿ ಅಂದರೆ ಇಂದಿನ ಬಿಹಾರದ ರಾಜಗಿರ್ ಎಂಬ ಪ್ರದೇಶದಲ್ಲಿ ಸಪ್ತಪರ್ಣಿ ಗುಹೆಯಲ್ಲಿ ಇದು ನಡೆದಿತ್ತು. ಇನ್ನು ಈ ಮೂಲಕ ಮೊದಲ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವನು ಮಹಾಕಶ್ಯಪನೆಂದು ಇಲ್ಲಿ ನಾವು ತಿಳಿಯತಕ್ಕದ್ದಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬೌದ್ಧ ಸಮ್ಮೇಳನ ಅಂದರೆ ಮೊದಲನೇ ಬೌದ್ಧ ಸಮ್ಮೇಳನಕ್ಕೆ ರಾಜಾಶ್ರಯ ನೀಡಿದವರು ಯಾರು ಅಂತ ಇಲ್ಲಿ ತಿಳಿಯುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಮೊದಲ ಬೌದ್ಧ ಸಮ್ಮೇಳನಕ್ಕೆ ಅಧ್ಯಕ್ಷತೆ ವಹಿಸಿದವನು ಮಹಾಕಶ್ಯಪನಾದರೆ ಇದಕ್ಕೆ ಮಗಧ ಸಾಮ್ರಾಜ್ಯದ ಹರ್ಯಂಕ ರಾಜವಂಶದ ರಾಜನಾದ ಅಜಾತಶತ್ರುವನ್ನು ಇಲ್ಲಿ ರಾಜಾಶ್ರಯ ನೀಡಿದನೆಂದು ನಾವು ತಿಳಿಯತಕ್ಕದ್ದಾಗಿದೆ. ಇನ್ನು ಇದಾದ ನಂತರ ಇಲ್ಲಿ ನಾವು ಎರಡನೇ ಬೌದ್ಧ ಸಮ್ಮೇಳನ ಬಗ್ಗೆ ತಿಳಿದುಕೊಳ್ಳುವುದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಎರಡನೇ ಬೌದ್ಧ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬೌದ್ಧ ಸಮ್ಮೇಳನವು ಕ್ರಿಸ್ತಪೂರ್ವ 383ರಲ್ಲಿ ನಡೆದಿತ್ತು ಎಂದು ನಾವು ತಿಳಿಯುವುದಾಗಿದೆ. ಇನ್ನು ಎರಡನೇ ಬೌದ್ಧ ಸಮ್ಮೇಳನವು ಇದು ವೈಶಾಲಿಯಲ್ಲಿ ಬಿಹಾರದ ವೈಶಾಲಿಯಲ್ಲಿ ಕ್ರಿಸ್ತಪೂರ್ವ 383ರಲ್ಲಿ ನಡೆದಿತ್ತೆಂದು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಇದರ ಅಧ್ಯಕ್ಷತೆಯನ್ನು ವಹಿಸಿದವನು ಸಬಕಾಮಿಯ ಅಂದರೆ ಇಲ್ಲಿ ಎರಡನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವನು ಸಬಕಾಮಿಯ ಮತ್ತು ಈ ಒಂದು ಸಮ್ಮೇಳನಕ್ಕೆ ರಾಜಾಶ್ರಯ ನೀಡಿದವನು ಇಲ್ಲಿ ಶಿಶುನಾಗ ವಂಶದ ರಾಜನಾದ ಕಾಲಾಶೋಕನು ಇಲ್ಲಿ ಈ ಎರಡನೇ ಬೌದ್ಧ ಸಮ್ಮೇಳನಕ್ಕೆ ರಾಜಾಶ್ರಯ ನೀಡಿದನೆಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಇದಾದ ನಂತರ ಮೂರನೇ ಬೌದ್ಧ ಸಮ್ಮೇಳನ ಬಗ್ಗೆ ನಾವು ಇಲ್ಲಿ ತಿಳಿಯುವುದು ತುಂಬ ಮಹತ್ವವಾಗಿದೆ. ಕಾರಣ ಇಲ್ಲಿ ಬೌದ್ಧ ಧರ್ಮದ ಇತಿಹಾಸದಲ್ಲಿಯೇ ಅತ್ಯಂತ ಪ್ರಮುಖವಾದ ಸಮ್ಮೇಳನ ಅಂದರೆ ಅದು ಮೂರನೇ ಬೌದ್ಧ ಸಮ್ಮೇಳನ. ಈ ಮೂರನೇ ಬೌದ್ಧ ಸಮ್ಮೇಳನವು ಇದು ಕ್ರಿಸ್ತಪೂರ್ವ 250ರಲ್ಲಿ ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಪಾಟಲಿಪುತ್ರದಲ್ಲಿ ಅಂದರೆ ಇಂದಿನ ಪಟ್ನಾದಲ್ಲಿ ನಡೆದಿರುತ್ತದೆ. ಈ ಮೂಲಕ ಇಲ್ಲಿ ಮೂರನೇ ಬೌದ್ಧ ಸಮ್ಮೇಳನವು ಇದು ಮೊಗಲಿಪುತ್ತ ತಿಸ್ತನ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ. ಇನ್ನು ಇದಕ್ಕೆ ರಾಜಾಶ್ರಯ ನೀಡಿದ ರಾಜನೆಂದರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ಚಕ್ರವರ್ತಿಯಾಗಿದ್ದ ಅಶೋಕನು ಈ ಒಂದು ಮೂರನೇ ಬೌದ್ಧ ಸಮ್ಮೇಳನಕ್ಕೆ ರಾಜಾಶ್ರಯ ನೀಡಿದನೆಂದು ಇಲ್ಲಿ ನಾವು ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಮೂಲಕವೇ ಇಲ್ಲಿ ಅಶೋಕನು ಬೌದ್ಧ ಸೂಕ್ತಗಳನ್ನು ನಿರ್ಮಿಸಿದನೆಂದು ನಾವು ಈ ಒಂದು ಇತಿಹಾಸದ ಮೂಲಕ ತಿಳಿಯತಕ್ಕದ್ದಾಗಿದೆ. ಇನ್ನು ಕೊನೆಯದಾಗಿ ನಾವು 4ನೇ ಬೌದ್ಧ ಸಮ್ಮೇಳನದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇನ್ನು 4ನೇ ಬೌದ್ಧ ಸಮ್ಮೇಳನ ಇದು ಈಗಾಗಲೇ ನಡೆದ 3 ಬೌದ್ಧ ಸಮ್ಮೇಳನಕ್ಕಿಂತ ಇದು ತೀರಾ ವಿಭಿನ್ನವಾದ ಒಂದು ಬೌದ್ಧ ಸಮ್ಮೇಳನವಾಗಿದೆ. ಇದು ಕ್ರಿಸ್ತಪೂರ್ವ ಬದಲಾಗಿ ಕ್ರಿಸ್ತ ಶಕ ಎಂಬ ಒಂದು ಕಾಲಘಟ್ಟದಲ್ಲಿ ಈ 4ನೇ ಬೌದ್ಧ ಸಮ್ಮೇಳನ ನಡೆಯುತ್ತದೆ. ಅದರಲ್ಲಿಯೂ ಕ್ರಿಸ್ತ ಶಕ 72ರಲ್ಲಿ
4ನೇ ಬೌದ್ಧ ಸಮ್ಮೇಳನವು ಇದು ಕಾಶ್ಮೀರದ ಕುಂದಲವನ ಅಂದರೆ ಕೆಲವು ಮೂಲಗಳ ಪ್ರಕಾರ ಇಲ್ಲಿ ಜಲಂಧರ ಎಂಬ ಒಂದು ಸ್ಥಳದಲ್ಲಿ ಈ 4ನೇ ಬೌದ್ಧ ಸಮ್ಮೇಳನವು ನಡೆದಿತ್ತು ಎಂದು ನಾವು ಇತಿಹಾಸದ ಮೂಲಕ ತಿಳಿದುಕೊಳ್ಳಲಾಗಿದೆ. ಇನ್ನು ಈ ಒಂದು ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ 4ನೇ ಬೌದ್ಧ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಇದರ ಅಧ್ಯಕ್ಷತೆ ವಹಿಸಿದವನು ವಸುಮಿತ್ರ ಹಾಗೂ ಇಲ್ಲಿ ಉಪಾಧ್ಯಕ್ಷತೆಯನ್ನು ವಹಿಸಿಕೊಂಡವನು ಅಶ್ವಘೋಷ. ಅಂದರೆ ಇಲ್ಲಿ 4ನೇ ಬೌದ್ಧ ಸಮ್ಮೇಳನವು ಇದು ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ಮತ್ತು ಅಶ್ವಘೋಷನ ಉಪಾಧ್ಯಕ್ಷತೆಯಲ್ಲಿ ನಡೆಯಿತೆಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಒಂದು ಸಮ್ಮೇಳನಕ್ಕೆ ರಾಜಾಶ್ರಯ ನೀಡಿದವನು ಅಂದರೆ ಇಲ್ಲಿ 4ನೇ ಬೌದ್ಧ ಸಮ್ಮೇಳನಕ್ಕೆ ರಾಜಾಶ್ರಯ ನೀಡಿದವನು ಇಲ್ಲಿ ಕುಶಾನರ ವಂಶದ ಪ್ರಸಿದ್ಧ ದೊರೆ ಕನಿಷ್ಕನು ಈ 4ನೇ ಬೌದ್ಧ ಸಮ್ಮೇಳನಕ್ಕೆ ರಾಜಾಶ್ರಯ ನೀಡಿದನೆಂದು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 4ನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮವು ಅಧಿಕೃತವಾಗಿ ಹೀನಯಾನ ಮತ್ತು ಮಹಾಯಾನ ಎಂಬ 2 ಪ್ರಮುಖ ಪಂಗಡಗಳಾಗಿ ವಿಭಜಿಸುವುದನ್ನು ಅಂದರೆ ವಿಭಜಿಸಿರುವುದು ನಾವು ಕಾಣುತ್ತೇವೆ. ಇನ್ನು ಈ ವಿವರವು ಇದು 4 ಬೌದ್ಧ ಸಮ್ಮೇಳನಗಳ ಬಗ್ಗೆ ವಿಸ್ತಾರವಾದ ಅಂದರೆ ಇನ್ ಡೀಟೇಲ್ಸ್ ವಿವರವಾಗಿದೆ. ಇನ್ನು ನೆಕ್ಸ್ಟ್ ಇಲ್ಲಿ ಅಶೋಕನ ಶಾಸನಗಳ ಬಗ್ಗೆ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇಲ್ಲಿ ಶಾಸನಗಳು ಅಂದ ತಕ್ಷಣ ನಮಗೆ ಇಲ್ಲಿ ಅಶೋಕನನ್ನು ಶಾಸನಗಳ ಪಿತಾಮಹ ಎನ್ನುವರು ಅಂತ ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ನಾವು ಅಶೋಕನ ಶಾಸನಗಳ ಬಗ್ಗೆ ತಿಳಿಯುವುದಾದರೆ ಇಲ್ಲಿ 180 ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನ್ಸೆಪ್ ಎಂಬ ಬ್ರಿಟಿಷ್ ಅಧಿಕಾರಿಯು ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದಿದ್ದನು ಎಂದು ಇಲ್ಲಿ ತಿಳಿಯಲಾಗಿದೆ. ಇದಕ್ಕಿಂತ ಮುಂಚಿತವಾಗಿ ಈ ಅಶೋಕನ ಶಾಸನಗಳು ಯಾರೂ ಓದಿರಲಿಲ್ಲ. ಇನ್ನು 6ನೇ ಶತಮಾನಗಳಿಗೂ ಹಿಂದೆ ದೆಹಲಿ ಸುಲ್ತಾನನಾದ ಫಿರೋಜ್ ಶಾ ತುಘಲಕನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನ ನಡೆಸಿದ್ದನು. ಆದರೆ ಈ ಒಂದು ಪ್ರಯತ್ನವು ವಿಫಲವಾಗಿರುವುದನ್ನು ನಾವು ಇಲ್ಲಿ ಇತಿಹಾಸದ ಮೂಲಕ ತಿಳಿದುಕೊಳ್ಳುತ್ತೇವೆ. ಇನ್ನು ಅಶೋಕನ ಶಾಸನದ ಬಗ್ಗೆ ನಾವು ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳುವುದಾದರೆ ಇಲ್ಲಿ 1837ರಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಜೇಮ್ಸ್ ಪ್ರಿನ್ಸೆಪನು ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದನು. ಈ ಮೂಲಕ ಇಲ್ಲಿ 1915ರವರೆಗೆ ದೊರೆತಿದ ಅಂದರೆ ಇಲ್ಲಿ 1915ರವರೆಗೆ ದೊರೆತ ಅಶೋಕನ ಎಲ್ಲ ಶಾಸನಗಳಲ್ಲಿಯೂ ಅವನ ಹೆಸರಿನ ಬದಲು ದೇವನಾಂಪ್ರಿಯ, ಪ್ರಿಯದರ್ಶಿನಿ ಎಂಬ ಬಿರುದುಗಳು ಮಾತ್ರ ಇಲ್ಲಿ ಇದ್ದವು. ಆದರೆ ಈ ನಂತರ ದೊರೆತ ಅಂದರೆ ಇಲ್ಲಿ 1915ರ ನಂತರ ದೊರೆತ ಶಾಸನದಲ್ಲಿ ಅಂದರೆ ಇಲ್ಲಿ ಚಾರ್ಲ್ಸ್ ಬೆಡನ್ ಎಂಬ ಬ್ರಿಟಿಷ್ ಎಂಜಿನಿಯರ್ ಒಬ್ಬರು 1915ರಲ್ಲಿ ನಮ್ಮ ಕರ್ನಾಟಕದ ರಾಯಚೂರಿನ ಮಸ್ಕಿಯಲ್ಲಿ ಅಶೋಕನ ಶಾಸನವೊಂದನ್ನು ಪತ್ತೆ ಮಾಡಿದರು. ಈ ಒಂದು ಶಾಸನದಲ್ಲಿ ಅಂದರೆ ಕರ್ನಾಟಕದ ರಾಯಚೂರಿನ ಮಸ್ಕಿ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು, ಅದರಲ್ಲಿಯೂ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖ ಕಂಡುಬಂದಿತು. ಹಾಗಾಗಿಯೇ ಇಲ್ಲಿ ಅಶೋಕನ ಹೆಸರು ಕಂಡುಬಂದ ಮೊಟ್ಟ ಮೊದಲ ಶಾಸನವೆಂದರೆ ಅದು ನಮ್ಮ ಕರ್ನಾಟಕದಲ್ಲಿರುವ ರಾಯಚೂರಿನ ಮಸ್ಕಿ ಶಾಸನ ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ನೆಕ್ಸ್ಟ್ ಇಲ್ಲಿ ಅಶೋಕನ ಸಾರಾನಾಥ ಕಂಬವೊಂದರಲ್ಲಿ ವ್ಯಕ್ತವಾಗಿರುವ ಚಿಹ್ನೆಯನ್ನು ಇಂದು ನಾವು ನಮ್ಮ ಭಾರತದ ರಾಜ್ಯ ಲಾಂಛನವನ್ನಾಗಿ ಬಳಸಿಕೊಂಡಿದ್ದೇವೆ. ಅದರಲ್ಲಿಯೂ ಮೌರ್ಯ ಸಾಮ್ರಾಜ್ಯದ ಬಹುತೇಕ ಭಾಗಗಳಲ್ಲಿರುವ ಅಶೋಕನ ಶಾಸನಗಳು ಇಲ್ಲಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿರುವುದನ್ನು ನಾವು ಕಾಣುತ್ತೇವೆ. ಇನ್ನು ಈ ಶಾಸನಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಶೋಕನ ಶಾಸನಗಳು ವಾಯವ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಅರೇಮಿಕ್ ಮತ್ತು ಖರೋಷ್ಠಿ ಲಿಪಿಯಲ್ಲಿರುವುದನ್ನು ನಾವು ಕಾಣುತ್ತೇವೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಕಂಡುಬರುವ ಅಶೋಕನ ಶಾಸನಗಳು ಅವು ಅರೇಮಿಕ್ ಮತ್ತು ಗ್ರೀಕ್ ಲಿಪಿಯ
ಹಾಗೂ ಭಾಷೆಯಲ್ಲಿರುವುದು ನಾವು ಇಲ್ಲಿ ತಿಳಿದುಕೊಳ್ಳುವುದು ವಿಶೇಷವಾಗಿದೆ. ಇನ್ನು ಅಶೋಕನ ಶಾಸನಗಳು, ಅದರಲ್ಲಿಯೂ ಪ್ರಧಾನವಾಗಿ ಅಶೋಕನ ಶಾಸನಗಳು ಇಲ್ಲಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡು ಬಂದಿರುವುದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ನಮ್ಮ ಕರ್ನಾಟಕದ ಪ್ರಮುಖ 9 ಸ್ಥಳಗಳಲ್ಲಿ ನಾವು ಅಶೋಕನ ಶಾಸನಗಳನ್ನು ಅಂದರೆ ಇಲ್ಲಿ 17 ಶಾಸನಗಳನ್ನು ದೊರೆತಿರುವುದು ನಾವು ಕಾಣಲಾಗಿದೆ. ಅಂದರೆ ನಮ್ಮ ಕರ್ನಾಟಕದ 9 ಸ್ಥಳಗಳಲ್ಲಿ ಅಶೋಕನ 17 ಶಾಸನಗಳು ದೊರೆತಿವೆ. ಈ ಮೂಲಕವೇ ಇಲ್ಲಿ ಕರ್ನಾಟಕದ ರಾಯಚೂರಿನ ಮಸ್ಕಿ ಶಾಸನವು ಇಲ್ಲಿ ಪ್ರಮುಖವಾದದ್ದು. ಕಾರಣ ಇಲ್ಲಿ 1915ರಲ್ಲಿ ಈ ರಾಯಚೂರಿನ ಮಸ್ಕಿ ಶಾಸನ ಸಿಕ್ಕಿರುವುದು ನಾವು ತಿಳಿಯಲಾಗಿದೆ. ಇನ್ನು ಈ ಶಾಸನದಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿರುವುದರಿಂದ ಈ ಒಂದು ಶಾಸನವು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಇನ್ನು ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಿಲಾಶಾಸನಗಳ ಬಗ್ಗೆ ನಾವು ಇಲ್ಲಿ ತಿಳಿಯುವುದಾದರೆ, ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರಿ ಯಲ್ಲಿ ಕಂಡುಬರುವ, ಅಂದರೆ ಇಲ್ಲಿ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನಲ್ಲಿರುವ ಬ್ರಹ್ಮಗಿರಿ ಶಾಸನದಲ್ಲಿ ಅಶೋಕನ ಲಘು ಶಿಲಾಶಾಸನಗಳು ದೊರೆತಿವೆ. ಈ ಮೂಲಕ ಈ ಬ್ರಹ್ಮಗಿರಿಯ ಲಘು ಶಿಲಾಶಾಸನಗಳು, ಅಂದರೆ ಇಲ್ಲಿ ಈ ಬ್ರಹ್ಮಗಿರಿಯ ಲಘು ಶಿಲಾಶಾಸನಗಳನ್ನು ಬ್ರಿಟಿಷ್ ಅಧಿಕಾರಿ BL ರೈಸ್ ಈ ಶಿಲಾಶಾಸನಗಳನ್ನು ಪತ್ತೆ ಹಚ್ಚಿದ್ದು ನಾವು ಇಲ್ಲಿ ಇತಿಹಾಸದ ಮೂಲಕ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಶಾಸನಗಳ ಮೂಲಕ, ಅಂದರೆ ಇಲ್ಲಿ ಬ್ರಹ್ಮಗಿರಿಯ ಲಘು ಶಿಲಾಶಾಸನಗಳ ಮೂಲಕ ಇಲ್ಲಿ ಧರ್ಮ ಪ್ರಚಾರದ ಬಗ್ಗೆ ಮತ್ತು ಅಶೋಕನ ಧಾರ್ಮಿಕ ಸಹಿಷ್ಣುತೆಯ ಬಗ್ಗೆ ಮಾಹಿತಿ ಇದೆ ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಇತ್ತೀಚೆಗೆ ದೊರೆತಿರುವ, ಅಂದರೆ ಇಲ್ಲಿ ಇತ್ತೀಚಿನ ದಶಕಗಳಲ್ಲಿ, ಅದರಲ್ಲಿಯೂ ನಮ್ಮ ಕರ್ನಾಟಕದ ಕಲಬುರಗಿಯಲ್ಲಿ ದೊರೆತಿರುವ ಸನತಿ ಮತ್ತು ಕನಗನಹಳ್ಳಿ ಶಾಸನಗಳು ಇಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿವೆ. ಕಾರಣ ಇಲ್ಲಿ ಈ ಶಾಸನಗಳು ಭೀಮಾ ನದಿಯ ದಂಡೆಯ ಮೇಲೆ, ಅಂದರೆ ಇಲ್ಲಿ ಈ ಕಲಬುರಗಿಯ ಸನತಿ ಮತ್ತು ಕನಗನಹಳ್ಳಿ ಶಾಸನಗಳು ಇವು ಭೀಮಾ ನದಿಯ ದಂಡೆಯ ಮೇಲಿರುವ ಅಶೋಕನ ದೊಡ್ಡ ಶಾಸನಗಳ ತುಣುಕುಗಳಾಗಿವೆ. ಅಂದರೆ ಇಲ್ಲಿ ಅಶೋಕನ ದೊಡ್ಡ ಶಿಲಾಶಾಸನಗಳ ತುಣುಕುಗಳು ಇಲ್ಲಿ ಸಿಕ್ಕಿವೆ. ಈ ಶಾಸನಗಳ ವಿಶೇಷತೆ ಏನೆಂದರೆ, ಇಲ್ಲಿ ಈ ಕಲಬುರಗಿಯಲ್ಲಿ, ಅಂದರೆ ನಮ್ಮ ಕರ್ನಾಟಕದ ಕಲಬುರಗಿಯ ಸನತಿ ಮತ್ತು ಕನಗನಹಳ್ಳಿ, ಅದರಲ್ಲಿಯೂ ಭೀಮಾ ನದಿಯ ದಂಡೆಯಲ್ಲಿ ಸಿಕ್ಕಿರುವ ಈ ದೊಡ್ಡ ಶಿಲಾಶಾಸನಗಳ ತುಣುಕು ಸಿಕ್ಕಿರುವುದರಿಂದ ಈ ಶಾಸನಗಳು ಇಲ್ಲಿ ಅಶೋಕ ಚಕ್ರವರ್ತಿಯ ವಿಗ್ರಹ ರೂಪದ ಕೆತ್ತನೆ ಸಿಕ್ಕಿವೆ. ಹಾಗಾಗಿ ಆ ಶಾಸನಗಳ, ಅಂದರೆ ವಿಗ್ರಹ ರೂಪದ ಕೆತ್ತನೆ ಸಿಕ್ಕಿರುವ ಶಾಸನಗಳ ಕೆಳಭಾಗದಲ್ಲಿ ಇಲ್ಲಿ ರಾಯೋ ಅಶೋಕ್ ಎಂದು ಕೆತ್ತಲಾಗಿದೆ. ಅಂದರೆ ಇಲ್ಲಿ ಅಶೋಕ ರಾಜ ಎಂದು ಕೆತ್ತಲಾಗಿದೆ. ಹಾಗಾಗಿ ಇಲ್ಲಿ, ಅಂದರೆ ನಮ್ಮ ಕರ್ನಾಟಕದಲ್ಲಿ ದೊರೆತ ಅಶೋಕನ ರೂಪವನ್ನು ತೋರಿಸುವ ಏಕೈಕ ಶಿಲ್ಪ ಎಂದು ಈ ಕಲಬುರಗಿಯ ಸನತಿ ಶಾಸನಗಳು ಮತ್ತು ಕನಗನಹಳ್ಳಿ ಶಾಸನಗಳು ಇಲ್ಲಿ ಹೆಸರು ಪಡೆದಿವೆ. ಅಂದರೆ ಇಲ್ಲಿ ಅಶೋಕನ ರೂಪವನ್ನು ತೋರಿಸುವ ಏಕೈಕ ಶಿಲಾಶಾಸನಗಳೆಂದರೆ ಅವು ಭೀಮಾ ನದಿ ದಂಡೆಯ ಮೇಲಿರುವ ಅಶೋಕನ ದೊಡ್ಡ ಶಿಲಾಶಾಸನಗಳ ತುಣುಕುಗಳು ಇಲ್ಲಿ ದೊರೆತಿವೆ. ಈ ತುಣುಕುಗಳು ಇಲ್ಲಿ ಕಲಬುರಗಿ, ಸನತಿ ಮತ್ತು ಕನಗನಹಳ್ಳಿ ಎಂಬ ಸ್ಥಳಗಳಲ್ಲಿ ದೊರೆತಿವೆ. ಹಾಗಾಗಿ ಇವು ತುಂಬ ವಿಶೇಷತೆಯನ್ನು ಪಡೆದಿರುವುದರಿಂದ ಇವು ಇತ್ತೀಚಿನ ದಶಕಗಳಲ್ಲಿ ಅತ್ಯಂತ ಹೆಚ್ಚು ಸುದ್ದಿಯಲ್ಲಿರುವ ಶಾಸನಗಳಾಗಿವೆ. ಇನ್ನು ನೆಕ್ಸ್ಟ್, ಅದು ಕೂಡ ಅಶೋಕನ ಶಾಸನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಮ್ಮ ಕರ್ನಾಟಕದ ಬಳ್ಳಾರಿಯ ನಿಟ್ಟೂರು ಮತ್ತು ಉಡೇಗೋಲಂ ಎಂಬ ಸ್ಥಳದಲ್ಲಿರುವ ಶಾಸನಗಳು ಕೂಡ ಇವು ಮಸ್ಕಿ ಶಾಸನದಂತೆ ಈ ಎರಡು ಸ್ಥಳದಲ್ಲಿನ ಶಾಸನಗಳು ಕೂಡ, ಅಂದರೆ ಮಸ್ಕಿ ಶಾಸನದಲ್ಲಿ ದೊರೆತಿರುವ ಅಶೋಕನ ಹೆಸರಿನಂತೆಯೇ ಈ ಎರಡು ಸ್ಥಳಗಳಲ್ಲಿಯೂ ಕೂಡ, ಅಂದರೆ ಈ ಎರಡು ಸ್ಥಳದಲ್ಲಿ ಇರುವ ಶಾಸನಗಳಲ್ಲಿಯೂ ಸಹ ಅಶೋಕನ ಹೆಸರನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಎಂದು ನಾವು ಈ ಮೂಲಕ ತಿಳಿಯತಕ್ಕದ್ದಾಗಿದೆ.
ಇನ್ನು ನೆಕ್ಸ್ಟ್ ಇಲ್ಲಿ ಇನ್ನೂ ಕೆಲವು ಪ್ರಮುಖ ಕರ್ನಾಟಕದ ಶಾಸನಗಳೆಂದರೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ದೊರೆತ ಇನ್ನೂ ಕೆಲವು ಪ್ರಮುಖ ಶಾಸನಗಳೆಂದರೆ ಅವು ಕೊಪ್ಪಳದ ಪಾಲ್ಕಿಗುಡ್ಡ ಮತ್ತು ಗವಿಮಠ್ ಶಾಸನಗಳು. ಇವು ಕೂಡ ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳಾಗಿವೆ. ಇನ್ನು ನೆಕ್ಸ್ಟ್ ಇಲ್ಲಿ ಚಿತ್ರದುರ್ಗದ ಸಿದ್ದಾಪುರ್ ಮತ್ತು ಜಟಿಂಗ್ ರಾಮೇಶ್ವರ ಶಾಸನಗಳು ಕೂಡ ಇಲ್ಲಿ ಪ್ರಸಿದ್ಧಿಯಾಗಿವೆ. ಈ ಚಿತ್ರದುರ್ಗದ ಸಿದ್ದಾಪುರ್ ಮತ್ತು ಜಟಿಂಗ್ ರಾಮೇಶ್ವರ ಶಾಸನಗಳು ಕೂಡ ಇವು ಕೂಡ ಅಶೋಕನ ಶಾಸನಗಳಾಗಿದ್ದು ಇವು ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳಾಗಿವೆ. ಇನ್ನು ನೆಕ್ಸ್ಟ್ ಇಲ್ಲಿ ಬಳ್ಳಾರಿಯ ರಾಜುಲ್ ಮಂದಗಿರಿ ಶಾಸನ ಕೂಡ ಇಲ್ಲಿ ಪ್ರಮುಖವಾಗಿದೆ. ಅಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಬರುವ ರಾಜುಲ್ ಮಂದಗಿರಿ ಎಂಬ ಪ್ರದೇಶದಲ್ಲಿಯೂ ಕೂಡ ಅಶೋಕನ ಶಾಸನ ಸಿಕ್ಕಿರುವುದು ಇಲ್ಲಿ ವಿಶೇಷವಾಗಿದೆ. ಹೀಗೆ ನಮ್ಮ ಕರ್ನಾಟಕದ 9 ಸ್ಥಳಗಳಲ್ಲಿ ಅದರಲ್ಲಿಯೂ 17 ಅಂದರೆ ಅಶೋಕನ ಶಾಸನಗಳು 17 ಶಾಸನಗಳು ದೊರೆತಿರುವುದು ಇಲ್ಲಿ ತುಂಬ ಮಹತ್ವ ಪಡೆದಿವೆ. ಹಾಗಾಗಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಈ ಎಲ್ಲ ಟಾಪಿಕ್ಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ನಾವು ಈಗಾಗಲೇ ನೋಡಿರಬಹುದು ಅಶೋಕನ ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸ್ಥಳಗಳಲ್ಲಿ ದೊರೆತಿವೆ ಮತ್ತು ಎಷ್ಟು ಶಾಸನಗಳು ದೊರೆತಿವೆ ಎಂಬ ಒಂದು ಕ್ವಶನ್ ಕೂಡ ಕೇಳಿರುವುದು ನಾವು ಈಗಾಗಲೇ ತಿಳಿದಿರುತ್ತೇವೆ. ಹಾಗಾಗಿ ಈ ರೀತಿ ಕ್ವಶನ್ ಕೇಳುವುದರಿಂದಲೇ ನಾವು ಇನ್ ಡೆಪ್ತ್ ಆಗಿ ತಿಳಿದುಕೊಂಡಾಗ ನಮಗೆ ಯಾವುದೇ ರೀತಿಯ ಕ್ವಶನ್ ಕೇಳಿದರೋ ಇಲ್ಲಿ ಉತ್ತರ ನೀಡಲು ನಾವು ಇಲ್ಲಿ ಅನುಕೂಲವಾಗುತ್ತದೆ. ಅಂದರೆ ಇಲ್ಲಿ ನಮಗೆ ಅನುಕೂಲವಾಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ಇಸಿಲ್ ಎಂಬ ಪ್ರದೇಶ ಇಲ್ಲಿ ಸುದ್ದಿಯಲ್ಲಿದೆ. ಏನಿದು ಅಂತ ನೋಡುವುದಾದರೆ ಇಲ್ಲಿ ಇಸಿಲ್ ಎಂಬುದು ಇದು ಕೂಡ ಕರ್ನಾಟಕದ ಭಾಗದಲ್ಲಿದ್ದ ಅಶೋಕನ ಆಡಳಿತ ಕೇಂದ್ರವಾಗಿತ್ತು ಎಂದು ಇಲ್ಲಿ ಬ್ರಹ್ಮಗಿರಿ ಶಾಸನದ ಮೂಲಕ ತಿಳಿದು ಬರುತ್ತದೆ. ಇನ್ನು ಈ ಎಲ್ಲ ಶಾಸನಗಳು ಅಶೋಕನ ಬಗ್ಗೆ ತಿಳಿಸುತ್ತವೆ. ಅಂದರೆ ಇಲ್ಲಿ ಅಶೋಕನ ಬಗೆಗೆ ಅತ್ಯಂತ ಅಧಿಕೃತವಾಗಿ ಹೇಳುವ ದಾಖಲೆಗಳೆಂದರೆ ಅವು ಶಾಸನಗಳಾಗಿವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಶಾಸನಗಳಿಂದ ಅಶೋಕನ ಸಾಮ್ರಾಜ್ಯದ ವಿಸ್ತಾರ ಮತ್ತು ಅವನ ಧಮ್ಮ ಸಂದೇಶದ ವಿಚಾರ ಮತ್ತು ಕಳಿಂಗ ಯುದ್ಧದ ಸಂಗತಿಗಳ ಬಗ್ಗೆ ನಾವು ಈ ಶಾಸನಗಳ ಮೂಲಕ ತಿಳಿಯತಕ್ಕದ್ದಾಗಿದೆ. ಹೀಗಾಗಿ ಈ ಒಂದು ಸಾಮ್ರಾಜ್ಯ ಅಂದರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಅದರಲ್ಲಿಯೂ ಅಶೋಕನ ಆಡಳಿತ ಅವಧಿಯಲ್ಲಿ ಈ ಶಾಸನಗಳು ತುಂಬ ಮಹತ್ವವನ್ನು ಪಡೆದಿವೆ. ಹಾಗಾಗಿ ಇವುಗಳ ಬಗ್ಗೆ ನಾವು ಇನ್ ಡೆಪ್ತ್ ಆಗಿ ಡೀಟೇಲ್ಸ್ ಆಗಿ ನಾವು ಸ್ಟಡಿ ಮಾಡುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮುದ್ರಾ ರಾಕ್ಷಸ ಎಂಬ ಒಂದು ನಾಟಕ. ಇದು ಸಂಸ್ಕೃತ ನಾಟಕ. ಈ ಮುದ್ರಾ ರಾಕ್ಷಸ ಎಂಬ ನಾಟಕವನ್ನು ಇಲ್ಲಿ ವಿಶಾಖದತ್ತ ಬರೆದ ನಾಟಕವಾಗಿದೆ. ಇದು ಸಂಸ್ಕೃತ ನಾಟಕವಾಗಿದ್ದು ಇದರಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತಂದು ಅಂದರೆ ಇಲ್ಲಿ ಈ ಒಂದು ಮುದ್ರಾ ರಾಕ್ಷಸದ ನಾಟಕದ ಮೂಲಕ ಅಂದರೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಸಂಸ್ಕೃತ ನಾಟಕದ ಮೂಲಕ ಇಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತಂದ ಕಥಾ ಈ ಮೂಲಕ ಈ ಕಥಾನಯನವು ಇಲ್ಲಿ ನಿರೂಪಿತವಾಗಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ದೀಪವಂಶ ಮತ್ತು ಮಹಾವಂಶ ಎಂಬ ಸಾಹಿತಿ ಕೃತಿಗಳನ್ನು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಈ ಮೂಲಕ ಇಲ್ಲಿ ದೀಪವಂಶ ಮತ್ತು ಮಹಾವಂಶ ಎಂಬುದು ಇದು ಬೌದ್ಧ ಧರ್ಮದ ಸಾಹಿತ್ಯ ಕೃತಿಗಳಾಗಿವೆ. ಇವು ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು. ಅದರಲ್ಲಿಯೂ ಇಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ಹೇಗೆ ವಿಸ್ತರಿಸಿದನು ಎಂಬ ಬಗೆಗಿನ ವಿವರಗಳು ಈ ದೀಪವಂಶ ಮತ್ತು ಮಹಾವಂಶದ ಬೌದ್ಧ ಸಾಹಿತ್ಯ ಕೃತಿಗಳ ಮೂಲಕ ನಮಗೆ ದೊರಕತಕ್ಕದ್ದಾಗಿದೆ. ಅಂದರೆ ಇಲ್ಲಿ ನಮಗೆ ದೊರೆಯುತ್ತದೆ. ಹಾಗಾಗಿಯೇ ಇಲ್ಲಿ ದೀಪವಂಶ ಮತ್ತು ಮಹಾವಂಶ ಎಂಬ ಕೃತಿಗಳು ಬೌದ್ಧ ಸಾಹಿತ್ಯದ ಕೃತಿಗಳು ಇವು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದ್ದಾಗಿವೆ. ಇನ್ನು ನೆಕ್ಸ್ಟ್ ಇಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಅರ್ಥವ್ಯವಸ್ಥೆಯ ಬಗ್ಗೆ ನಾವು ಇಲ್ಲಿ ತಿಳಿಯುವುದಾದರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ
ಕೆರೆ ನೀರಾವರಿ ಮತ್ತು ಕಾಲುವೆ ನೀರಾವರಿ ವ್ಯವಸ್ಥೆಗಳು ಇಲ್ಲಿ ಉತ್ತಮವಾಗಿದ್ದವು ಅಂತ ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಅಂದರೆ ಇಲ್ಲಿ ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾದ ಪುಷ್ಯಗುಪ್ತನು ಇಲ್ಲಿ ಗುಜರಾತಿನ ಜುನಾಗಢ ಬಳಿ ಸುದರ್ಶನ ಸರೋವರ ಒಂದನ್ನು ಕಟ್ಟಿಸಿದನೆಂದು, ಅಂದರೆ ಇಲ್ಲಿ ಸುದರ್ಶನ ಸರೋವರ ಎಂಬ ಅಣೆಕಟ್ಟನ್ನು ನಿರ್ಮಿಸಿದನೆಂದು ಈ ಮೂಲಕ ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಒಂದು ಸುದರ್ಶನ ಸರೋವರ ಎಂಬ ಅಣೆಕಟ್ಟಿಗೆ ಸಂಬಂಧಪಟ್ಟಂತೆ ಅಶೋಕನ ಕಾಲದಲ್ಲಿ ಈ ಒಂದು ಅಣೆಕಟ್ಟಿಗೆ ತುಷಪ ಎಂಬ ಅಧಿಕಾರಿಯು ಇಲ್ಲಿ ಕಾಲುವೆಯನ್ನು ನಿರ್ಮಾಣ ಮಾಡಿದನೆಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ನೀರಾವರಿ ವ್ಯವಸ್ಥೆಯ ಬಗ್ಗೆ, ಅದರಲ್ಲಿಯೂ ಇಲ್ಲಿ ನೀರಾವರಿ ಕಾಲುವೆಗಳ ಬಗೆಗಿನ ಒಂದು ವಿವರವನ್ನು ನಾವು ಇಲ್ಲಿ ಮೆಗಾಸ್ಥಾನಿಸನ ಇಂಡಿಕಾ ಕೃತಿಯಲ್ಲಿ, ಅಂದರೆ ಮೆಗಾಸ್ಥಾನಿಸನು ಕೂಡ ದಾಖಲಿಸಿದ್ದನ್ನು ನಾವು ಇಲ್ಲಿ ತಿಳಿಯಲಾಗುತ್ತದೆ. ಇನ್ನು ಕೃಷಿ ಕ್ಷೇತ್ರವನ್ನು, ಅಂದರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಕೃಷಿ ಕ್ಷೇತ್ರವನ್ನು ಸರ್ಕಾರವೇ ನಿರ್ವಹಿಸುತ್ತಿತ್ತು ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಭೂಕಂದಾಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಭೂಕಂದಾಯವು ರಾಜ್ಯದ ಆದಾಯವಾಗಿ ಪ್ರಮುಖ ಭಾಗವಾಗಿತ್ತು. ಅಂದರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಭೂಕಂದಾಯವು ರಾಜ್ಯದ ಆದಾಯವಾಗಿ ಪ್ರಮುಖ ಭಾಗವಾಗಿತ್ತೆಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ರೈತ ಅವನು ದುಡಿದ ಉತ್ಪಾದನೆಯ 1/4 ಭಾಗವನ್ನು ತೆರಿಗೆಯಾಗಿ ರಾಜ್ಯಕ್ಕೆ ಪಾವತಿಸಬೇಕಾಗಿತ್ತು. ಇನ್ನು ಈ ಮೂಲಕ ನಾವು ಈ ಮೌರ್ಯ ಸಾಮ್ರಾಜ್ಯದ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮೌರ್ಯರ ಕಾಲದಲ್ಲಿ ಲೋಹಗಳನ್ನು ಕರಗಿಸಿ ಮಿಶ್ರಗೊಳಿಸುವ ತಾಂತ್ರಿಕ ನೈಪುಣ್ಯತೆ ಬೆಳೆದಿತ್ತೆಂದು ಇಲ್ಲಿ ನಾವು ತಿಳಿಯತಕ್ಕದ್ದಾಗಿದೆ. ಇನ್ನು ಇಲ್ಲಿ ಕೊನೆಯದಾಗಿ, ಅಂದರೆ ಇಲ್ಲಿ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕಚ್ಚು ಗುರುತಿನ ಬೆಳ್ಳಿ ನಾಣ್ಯಗಳು ಮೌರ್ಯ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿದ್ದವು ಅಂತ ನಾವಿಲ್ಲಿ ಈ ಒಂದು ಇತಿಹಾಸದ ಮೂಲಕ ತಿಳಿಯತಕ್ಕದ್ದಾಗಿದೆ. ಇನ್ನು ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇಲ್ಲಿ ವೈದಿಕ ಕಾಲದಲ್ಲಿ ಆರಂಭವಾಗಿದ್ದ ವರ್ಗ ಆಧಾರಿತ ವಿಭಜನೆಯ ತಳಹದಿಯ ಮೇಲೆಯೇ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಸಾಮಾಜಿಕ ವ್ಯವಸ್ಥೆ ಕೂಡ ಇಲ್ಲಿ ರೂಪುಗೊಳ್ಳುತ್ತಿತ್ತು. ಅದೇ ರೀತಿ ಮೌರ್ಯ ಸಾಮ್ರಾಜ್ಯದಲ್ಲಿ ಸಮಾಜದ ವಿಭಜನೆಯು ಇಲ್ಲಿ ವರ್ಣ ಆಧಾರಿತ ವಿಂಗಡಣೆಗೊಂಡಿತ್ತು. ಅಂದರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಸಮಾಜದಲ್ಲಿ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರೆಂಬ 4 ವರ್ಣಗಳಲ್ಲಿ ವಿಂಗಡಣೆಯಾಗಿದ್ದರೂ ಈ ವರ್ಣಗಳಲ್ಲಿಯೇ ಜಾತಿಗಳಿದ್ದವು ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಈ ಮೂಲಕವೇ, ಅಂದರೆ ಇಲ್ಲಿ ಮೆಗಾಸ್ಥಾನಿಸನ ತನ್ನ ಇಂಡಿಕಾ ಕೃತಿಯಲ್ಲಿ ಮೌರ್ಯರ ಸಮಾಜದಲ್ಲಿ 7 ಜಾತಿಗಳಿದ್ದವು ಎಂದು ಇಲ್ಲಿ ತಿಳಿಸಿದ್ದಾನೆ. ಈ ಮೂಲಕ ಇಲ್ಲಿ ಇಂಡಿಕಾ ಕೃತಿಯು ಮೌರ್ಯರ ಸಮಾಜದಲ್ಲಿ ಎಲ್ಲಿಯೂ ದಾಸರು ಮತ್ತು ಗುಲಾಮರಿಲ್ಲದಿರುವುದನ್ನು ಇಲ್ಲಿ ಉಲ್ಲೇಖಿಸುತ್ತದೆ. ಇಲ್ಲಿ ಇಂಡಿಕಾ ಕೃತಿಯು ಮೌರ್ಯರ ಸಮಾಜದಲ್ಲಿ ಎಲ್ಲಿಯೂ ದಾಸರು ಮತ್ತು ಗುಲಾಮರಿದ್ದುದನ್ನು ಇಲ್ಲಿ ಉಲ್ಲೇಖಿಸುವುದಿಲ್ಲ. ಇನ್ನು ನಾವು ಈ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪದ್ಧತಿ ಬಗ್ಗೆ ತಿಳಿಯುವುದಾದರೆ ಇಲ್ಲಿ ರಾಜನೇ ಆಡಳಿತ ವ್ಯವಸ್ಥೆಯನ್ನು, ಅಂದರೆ ಇಲ್ಲಿ ರಾಜನ ಆಡಳಿತ ವ್ಯವಸ್ಥೆಯ ಮುಖ್ಯನಾಗಿದ್ದನು, ಅಂದರೆ ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದನು. ಇನ್ನು ರಾಜ್ಯದ ಎಲ್ಲ ಅಧಿಕಾರಗಳು ಆತನ ಕೈಯಲ್ಲಿದ್ದವು. ಇನ್ನು ಅಧಿಕಾರವು ಇಲ್ಲಿ ರಾಜನಲ್ಲಿ ಕೇಂದ್ರೀಕೃತವಾಗಿತ್ತು. ಇನ್ನು ಬಲಿಷ್ಠ ಗೂಢಚಾರ ವ್ಯವಸ್ಥೆ ಈ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು. ಈ ಮೂಲಕ ಇಲ್ಲಿ ರಾಜನಿಗೆ ಸಲಹೆ ನೀಡಲು ಮಂತ್ರಿಮಂಡಲವೊಂದಿತ್ತು. ಹಾಗೆ ಇಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ರಾಜನ ಅಧೀನದಲ್ಲಿ ಮಂತ್ರಿ, ಪುರೋಹಿತ, ಸೇನಾಪತಿ ಮತ್ತು ಯುವರಾಜ ಎಂಬ ಅತ್ಯುನ್ನತ ಅಧಿಕಾರಿಗಳಿದ್ದರು ಅಂತ ನಾವಿಲ್ಲಿ ತಿಳಿಯತಕ್ಕದ್ದಾಗಿದೆ. ಇನ್ನು ಕೊನೆಯದಾಗಿ ನಾವು ಮೌರ್ಯ ಸಾಮ್ರಾಜ್ಯದಲ್ಲಿ ಬರುವ ವಾಸ್ತುಶಿಲ್ಪದ ಬಗ್ಗೆ ತಿಳಿಯುವುದಾದರೆ ಇಲ್ಲಿ ಅಶೋಕನ ಕಾಲದಲ್ಲಿ ಅನೇಕ ಸೂಕ್ತಗಳು ಮತ್ತು ಸ್ತಂಭಗಳು ನಿರ್ಮಾಣಗೊಂಡಿವೆ. ಅದರಲ್ಲಿಯೂ ಇಲ್ಲಿ ಮಧ್ಯಪ್ರದೇಶದ ಸಾಂಚಿಯ ಸೂಕ್ತ ಮತ್ತು ಸಾರನಾಥದ ಸ್ತಂಭಗಳು ಇಲ್ಲಿ ಪ್ರಸಿದ್ಧವಾದುದನ್ನು ನಾವು
ನೋಡತಕ್ಕದ್ದಾಗಿದೆ. ಇನ್ನು ಇಲ್ಲಿ ಸಾರಾನಾಥದ ಸ್ತಂಭದ ಮೇಲಿನ 4 ತಲೆಯ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರದ ರಾಜ್ಯ ಲಾಂಛನವಾಗಿ ನಾವು ಅಳವಡಿಸಿಕೊಂಡಿರುವುದು ಇಲ್ಲಿ ತಿಳಿಯತಕ್ಕದ್ದಾಗಿದೆ. ಈ ಮೂಲಕ ನಾನು ನಿಮಗೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ಅಂದರೆ ನಮ್ಮ ಮುಂಬರುವ ಪರೀಕ್ಷೆಗಳಲ್ಲಿ ಕಾಲಾನುಕ್ರಮದಂಥ ಅಥವಾ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳುತ್ತಿರುವುದರಿಂದ ಈ ಒಂದು ಕ್ಲಾಸ್ ಮೂಲಕ ನಾನು ನಿಮಗೆ ಇನ್ ಡೆಪ್ತ್ ಆಗಿ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ ನಾನು ಮುಕ್ತಾಯಗೊಳಿಸುವ ಮೂಲಕ ಯಾರಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಒಂದು ಇನ್ ಡೀಟೇಲ್ಸ್ ವಿಷಯದೊಂದಿಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ನಾನು ಇವತ್ತು ತಿಳಿಸಿರುವ ಇನ್ ಡೀಟೇಲ್ಸ್ ಮಾಹಿತಿ ಬಗ್ಗೆ ನಿಮಗೆ ಹೆಚ್ಚಿನ ವಿಷಯಗಳ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.